ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರಿಗೆ ನೂತನ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷ HR ಮಾದೇಶ್ ಅವರ ನೇತೃತ್ವದಲ್ಲಿ ಹಾರ ಹಾಕಿ ಗೌರವಿಸಿದ ಸಂದರ್ಭದಲ್ಲಿ ನೂತನ ಸಂಘಕ್ಕೆ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ದೊಡ್ಡಬಾಣಿಗೆರೆ ಮಾರಣ್ಣ, ಉಪಾಧ್ಯಕ್ಷರುಗಳಾದ ಗಿರೀಶ್, ರಘು, ಪ್ರಧಾನ ಕಾರ್ಯದರ್ಶಿ ಸುಧೀಂದ್ರ, ನಿರ್ದೇಶಕರುಗಳಾದ ಈಶಾ, ಜಿ ವೆಂಕಟೇಶ್, ದೇವರಾಜುರವರುಗಳು ಹಾಜರಿದ್ದರು. ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಏನು ರಚನೆ ಆಗಿದೆ, ಇವತ್ತು ನಮ್ಮ ಮಾಗಡಿ ಕುದೂರು ಒಳಗೊಂಡಂತೆ ಏನು ಕಾರ್ಯನಿರತವಾಗಿ ಪತ್ರಿಕೆಯಲ್ಲಿ ಕೆಲಸವನ್ನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಮಹನೀಯರು ಸೇರಿ ಅವರ ಕ್ಷೇಮಾಭಿವೃದ್ಧಿಗೆ, ಅವರ ರಕ್ಷಣೆಗೆ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಗೌರವಾಧ್ಯಕ್ಷರಾಗಿ ಹಿರಿಯರಾದಂಥ ನಮ್ಮ ಮಾರಣ್ಣವರು, ಅಧ್ಯಕ್ಷರಾಗಿ ನಮ್ಮ ಮಾದೇಶ್ ಅವರು, ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಸುಧೀಂದ್ರ ಅವರವರು, ಗಿರೀಶ್ ಅವರು ಉಪಾಧ್ಯಕ್ಷರಾಗಿ, ಮತ್ತು ಎಲ್ಲ ರಘುವರವರು ಮತ್ತು ನಿರ್ದೇಶಕರುಗಳೆಲ್ಲ ಸೇರಿ ದೇವರಾಜ್ ಅವರು, ನಮ್ಮ ಗಿರೀಶ್ ಅವರು, ಈಶಾನ್ ಅವರು, ಖಜಾಂಚಿಯಾಗಿ ನಮ್ಮ ಜಗದೀಶ್ ಅವರು ಎಲ್ಲ ಇವತ್ತೇನು ತಾವು ಸ್ಥಾಪನೆ ಮಾಡ್ಕೊಂಡಿದ್ದೀರಿ, ಇದು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಬೇಕು. ಇವತ್ತು ನಿಮಗೆ ಇದು ಆರಂಭ ಅನ್ಬೋದು. ಇದು ಮುಂದಿನ ಪೀಳಿಗೆಗೆ ಇದು ಒಂದು ಆಸ್ತಿಯಾಗಿ ತಾವು ಏನು ನಿರ್ಮಾಣ ಮಾಡಿ, ತಮಗೆ ಯಾರೇ ಮುಂದಿನ ದಿನದಲ್ಲಿ ಕಾರ್ಯನಿರತ ಪತ್ರಕರ್ತರು ಬಂದರೂ ಕೂಡ ಅವರ ಕ್ಷೇಮಾಭಿವೃದ್ಧಿಗೆ ಈ ಸಂಘ ಒಳ್ಳೆ ರೀತಿ ಕೆಲಸ ಮಾಡುವಂತೆ ತಾವೆಲ್ಲರೂ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಡ್ಬೇಕು. ಹಾಗೆ ಅಂತೇಳಿ ಮುಂದಿನ ದಿವಸದಲ್ಲಿ ತಮ್ಮ ಕಚೇರಿಗೆ, ತಮ್ಮ ಸಂಘದ ಸ್ಥಳವನ್ನು ಮಾಡಿಕೊಳ್ಳಿಕ್ಕೆ, ಕಟ್ಟಡವನ್ನು ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಿಲ್ತೇವೆ. ತಮ್ಮ ಸಂಘದ ಒಳ್ಳೆ ಕೆಲಸದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅನ್ನುವಂಥ ಪ್ರಾಮಾಣಿಕ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.